1 ಕಪ್ ಗೋಧಿ ಹಿಟ್ಟು ಹಾಗೂ ಆಲೂಗಡ್ಡೆ ಇದ್ದರೆ ಸಾಕು. ಬರೀ 15 ನಿಮಿಷದಲ್ಲಿ ಈ ರೆಸಿಪಿನ ಒಂದ್ಸಲ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ. ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಇದನ್ನು ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಒಂದು 3 ಆಲೂಗಡ್ಡೆ ತೊಗೊಂಡಿದ್ದೀನಿ. ಕಚ್ಚಾ ಆಲೂಗಡ್ಡೆ ಅದ ಇದು. ಇಲ್ಲಿ ನೀವು ತೊಗೊಂಡಿದ್ದಂತಹ ಆಲೂಗಡ್ಡೆ ದೊಡ್ಡ ಇದ್ದು ಅಂದರೆ ನೀವು 2 ತೊಗೋಬೋದು. ನಾನು ಸಣ್ಣ ಸಣ್ಣ ಇದ್ದೀವಿ ಅಂತ ನಾನಿಲ್ಲಿ 3 ತೊಗೊಂಡಿದ್ದೀನಿ. ಇವಾಗ ನೋಡಿ ಏನಿಲ್ಲ, ಈ ರೀತಿ ತುರ್ಕೊಂಡು ತೊಗೋಬೇಕು. ತುಂಬ ಕ್ರಿಸ್ಪಿಯಾಗಿರುತ್ತೆ, ಹಾಗೆ ತುಂಬ ಸುಲಭವಾಗಿ ಮಾಡ್ಕೋಬೋದು ಈ ರೆಸಿಪಿ. ಓಕೆ ನೋಡಿ, ಇವಾಗ ಎಲ್ಲ ಆಲೂಗಡ್ಡೆ ತುರ್ಕೊಂಡಾಗಿದೆ. ಇವಾಗ ಇದನ್ನು ತುರಿದಿದ ಮೇಲೆ ಏನು ಮಾಡಬೇಕು, ಇದಕ್ಕೆ ನೀರು ಹಾಕಿ ಕ್ಲೀನಾಗಿ 1-2 ಸಲ ತೊಳ್ಕೊಬೇಕು. ಆಲೂ ಮೇಲೆ ಸ್ಟಾರ್ಚ್ ಇರುತ್ತೆ, ಅದೆಲ್ಲ ಹೋಗುತ್ತೆ ಈ ರೀತಿ ತೊಳೆಯೋದ್ರಿಂದ. ಓಕೆ ನೋಡಿ, 1-2 ಸಲ ಕ್ಲೀನಾಗಿ ತೊಳ್ಕೊಂಡಿನಿ. ನೀರೆಲ್ಲ ನಾನು ಇವಾಗ ಸಪ್ರೇಟ್ ಮಾಡ್ಕೊಂಡಿನಿ. ಇದರಲ್ಲಿ ಆಲೂಗಡ್ಡೆ ಮಾತ್ರ ಉಳ್ಕೊಂಡಿದೆ. ಇವಾಗ ಕಡಾಯಿನಲ್ಲಿ ಒಂದು ಸ್ವಲ್ಪನೇ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಚಮಚ ಜೀರಿಗೆ, ಹಾಗೆ ಸಣ್ಣದಾಗಿ ಕಟ್ ಮಾಡಿದಂತಹ ಕರಿಬೇವಿನ ಸೊಪ್ಪು ಹಾಗೂ ಕೊತ್ತಂಬರಿ ಸೊಪ್ಪು ಸೇರಿಸ್ತಿದ್ದೀನಿ ಸ್ವಲ್ಪನೇ. ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ತುಂಬಾ ರುಚಿಯಾಗಿರುತ್ತೆ, ತುಂಬಾ ಫ್ಲೇವರ್ಫುಲ್ ಆಗಿ ಬರುತ್ತೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ. ಓಕೆ, ಇವಾಗ ಖಾರಕ್ಕೆ ಎಷ್ಟು ಬೇಕಷ್ಟು ರೆಡ್ ಖಾರದ ಪುಡಿ ಹಾಕ್ತಿದ್ದೀನಿ. ನೀವಿಲ್ಲಿ ರುಚಿಗೆ ಬೇಕಾದಷ್ಟು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಇಲ್ಲಿ ಖಾರ ಹಾಕುವಾಗ ಗ್ಯಾಸ ಸ್ಲೋ ಇರಲಿ. ಹಾಗೆ 1 ಚಮಚ ಧನಿಯಾ ಪೌಡರ್ ಹಾಕ್ತಿದ್ದೀನಿ, ಅಂದರೆ ಕೊತ್ತಂಬರಿ ಬೀಜದ ಪೌಡರ್ ಹಾಕ್ತಿದ್ದೀನಿ. ಒಂದು ಅರ್ಧ ಚಮಚ ಜೀರಾ ಪೌಡರ. ಇವಾಗ ಏನಿಲ್ಲ, ಸ್ವಲ್ಪನೇ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ 1 ಗ್ಲಾಸ್ ಅಥವಾ 1 ಕಪ್ ಆಗೋಷ್ಟು ನಾನಿಲ್ಲಿ ನೀರು ಹಾಕ್ತಿದ್ದೀನಿ. ಸರಿಸುಮಾರು ಈ ರೀತಿ ಮೆಜರ್ಮೆಂಟ್ ಕಪ್ ಇಲ್ಲ ಅಂದರೆ ನೀವಿಲ್ಲಿ 1 ಗ್ಲಾಸ್ ನೀರು ಹಾಕೋಬಹುದು. ಇವಾಗ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು. ಅದರ ಜೊತೆಗೆ ರುಚಿಗೆ ಬೇಕಾದಷ್ಟು ಉಪ್ಪು, ಹಾಗೆ ಕಲರಿಗೋಸ್ಕರ ನಾನಿಲ್ಲಿ ಒಂದು ಸ್ವಲ್ಪನೇ ಅರಿಶಿಣ ಹಾಕ್ತಿದ್ದೀನಿ. ಓಕೆ, ಒಂದ್ಸಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪನೇ ಇಲ್ಲಿ ಕಲರ್ಗೋಸ್ಕರ ಅರಿಶಿಣ ಹಾಕ್ತಿದ್ದೀನಿ. ಅರಿಶಿಣ ಹಾಕಿ ಮತ್ತು ಉಪ್ಪು ಹಾಕಿ ನೀರು ಫುಲ್ ಕುದಿ ಬರಬೇಕು. ಕುದಿ ಬಂದಾದಮೇಲೆ ಇವಾಗ ಗ್ಯಾಸ ಸ್ಲೋ ಇರಲಿ. ಗ್ಯಾಸ್ ಸ್ಲೋ ಮಾಡ್ಕೊಂಡು ಇಲ್ಲಿ ನಾನು ಯಾವ ಕಪ್ಪಿಲೆ ನೀರು ತೊಗೊಂಡಿನಲ್ವ, ಅಂದರೆ ಇದಕ್ಕೆ ನೀರು ಹಾಕಿನಲ್ವ, ಅದೇ ಕಪ್ಪಿಲೆ 1 ಕಪ್ ನೀರು ಹಾಗೂ 1 ಕಪ್ ಗೋಧಿ ಹಿಟ್ಟು ಹಾಕ್ಕೊತಿದ್ದೀನಿ. ಗೋಧಿ ಹಿಟ್ಟು ಸೋಸ್ಕೊಂಡೇ ತೊಗೋಬೇಕು. ಇದರಲ್ಲಿ ನೀವು ಮೈದಾ ಹಾಕಬೇಕಂತೇನಿಲ್ಲ, ನೀವು ಗೋಧಿ ಹಿಟ್ಟಿನಲ್ಲೇ ಮಾಡ್ಕೋಬೋದು. ತುಂಬಾ ಕ್ರಿಸ್ಪಿಯಾಗಿರುತ್ತೆ ಈ ರೆಸಿಪಿ, ತುಂಬಾ ಇಷ್ಟ ಆಗುತ್ತೆ. ಮಕ್ಕಳಿದ್ರೆ ಒಂದ್ಸಲ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ. ಓಕೆ, ಇವಾಗ ಇಲ್ಲಿ ಹಿಟ್ಟು ಹಾಕುವಾಗ ಗ್ಯಾಸ ಸ್ಲೋ ಇರಲಿ. ಸ್ಲೋ ಗ್ಯಾಸ್ನಲ್ಲಿ ಒಂದು 3 ನಿಮಿಷ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊತ ಇರಬೇಕು. ಒಂದು 3 ನಿಮಿಷ ಆಗಿದೆ. ಇವಾಗ ಅದನ್ನು ಕೆಳಗಡೆ ಎತ್ತಿಟ್ಕೊಂಡು ಇನ್ನೊಂದು ಕಡಾಯಿನಲ್ಲಿ 1 ಚಮಚ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಬಿಸಿ ಆಗಿದೆ. ಇವಾಗ ಎಣ್ಣೆ ಬಿಸಿ ಆದಮೇಲೆ ನಾನು ಮೊದಲೇ ಆಲೂಗಡ್ಡೆ ತುರಿದಿಟ್ಕೊಂಡಿದ್ದಲ್ಲ, ಅದನ್ನು ಇಲ್ಲಿ ಹಾಕ್ತಿದ್ದೀನಿ. ಈ ಆಲೂಗಡ್ಡೆ ಸ್ವಲ್ಪನೇ ಹಸಿ ವಾಸನೆ ಹೋಗೋ ತನಕ ಈ ರೀತಿ ಹುರ್ಕೊಂಡು ತೊಗೋಬೇಕು. ನೀವು ಬೇಕಾದರೆ ನಾವು ಮೊದಲಿಗೆ ಎಣ್ಣೆ ಹಾಕಿದ ಮೇಲೆ ಜೀರಿಗೆ ಹಾಗೂ ಕೊತ್ತಂಬರಿ ಸೊಪ್ಪು ಹಾಕ್ತೇವಲ್ಲ, ಅಲ್ಲಿ ಕೂಡ ಹಾಕೋಬೋದು. ಬಟ್ ನನಗೆ ಅಲ್ಲಿ ಹಾಕೋದು ನೆನಪೋಗಿದೆ, ಹೀಗಾಗಿ ನಾನಿಲ್ಲಿ ಸಪ್ರೇಟಾಗಿ ಹುರಿದು ಹಿಟ್ಟಿನಲ್ಲಿ ಸೇರಿಸ್ತಿದ್ದೀನಿ. ಇವಾಗ ಇದಕ್ಕೆ ಕಲರ್ಗೋಸ್ಕರ ಒಂದು ಸ್ವಲ್ಪನೇ ಅರಿಶಿಣ ಹಾಕ್ತಿದ್ದೀನಿ. ಅರಿಶಿಣ ಹಾಕಿ ಒಂದು 2-3 ನಿಮಿಷದನ್ನು ಅಥವಾ ಒಂದು ಸ್ವಲ್ಪನೇ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ನಾವು ಇವಾಗ ಮೊದಲೇ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದಲ್ಲ, ಅದರಲ್ಲಿ ಸೇರಿಸ್ತೀನಿ ಇವಾಗ. ಅಂದರೆ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ನಾವು ಮೊದಲೇ ಎಣ್ಣೆ ಹಾಕಿ ಜೀರಿಗೆ ಹಾಗೂ ಕೊತ್ತಂಬರಿ ಸೊಪ್ಪು ಹಾಕ್ತೇವಲ್ವ, ಸೊ ಅಲ್ಲೇ ಈ ಆಲೂಗಡ್ಡೆ ಹಾಕ್ಕೊಂಡು 1-2 ನಿಮಿಷ ಹುರ್ಕೊಂಡಾದ್ಮೇಲೆ ಮಸಾಲ ಹಾಕ್ಕೊಂಡು ಮತ್ತು ನೀರು ಸೇರಿಸ್ಕೋಬೋದು. ಇವಾಗ ನೋಡಿ, ಈ ಹಿಟ್ಟಿನಲ್ಲಿ ಸೇರಿಸ್ತಿದ್ದೀನಿ ಆಲೂಗಡ್ಡೆ. ಈ ಹಿಟ್ಟು ಹಾಗೂ ಆಲೂಗಡ್ಡೆ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು. ಇವಾಗ ಎರಡು ತುಂಬ ಬಿಸಿಯಾಗಿದೆ. ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಒಂದು 10 ನಿಮಿಷ ಹಾಗೆ ಬಿಡ್ತಿದ್ದೀನಿ. ಸ್ವಲ್ಪ ತಣ್ಣಗಾಗಿದೆ, ಇವಾಗ ಉಗುರು ಬೆಚ್ಚಗಾಗಿದೆ. ಈ ಟೈಮ್ನಲ್ಲಿ ಇದಕ್ಕೆ ಕೈಗೆ ಎಣ್ಣೆಯನ್ನು ಹಚ್ಕೊಂಡು ನಾರ್ಮಲಾಗಿ ಚಪಾತಿ ಹಿಟ್ಟು ನಾದ್ಕೊತೇವಲ್ಲ, ಅದೇ ರೀತಿ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಈ ರೀತಿ ಸಾಫ್ಟಾಗಿ ಹಿಟ್ಟನ್ನ ನಾದ್ಕೋಬೇಕು. ಇಲ್ಲಿ ನಿಮಗೆ ಜಾಸ್ತಿ ಸಾಫ್ಟ್ ಅನಿಸ್ತಿದ್ರೆ ನೀವಿಲ್ಲಿ 1-2 ಚಮಚ ರವೆ ಅಥವಾ ಗೋಧಿ ಹಿಟ್ಟನ್ನ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ನಾರ್ಮಲಾಗಿ ಗೋಧಿ ಹಿಟ್ಟು ನಾದ್ಕೊತೇವಲ್ಲ, ಅದೇ ರೀತಿಯಲ್ಲಿ ಇರಬೇಕು. ಇದು ಕೂಡ ಜಾಸ್ತಿ ಸಾಫ್ಟ್ ಇದ್ದರೆ ಒಂದು ಸ್ವಲ್ಪ ರವೆ ಅಥವಾ ಗೋಧಿ ಹಿಟ್ಟು 1-2-3 ಚಮಚ ಆ್ಯಡ್ ಮಾಡ್ಕೋಬೋದು. ಇವಾಗ ಏನಿಲ್ಲ, ಇಲ್ಲಿ ಕೆಳಗಡೆ 1 ಚಮಚ ಎಣ್ಣೆನ ಹಚ್ಚಿ ಈ ರೀತಿ ಇದನ್ನು ಲಟ್ಟಿಸ್ಕೊಂಡು ತೊಗೋಬೇಕು. ಇಲ್ಲಿ ಜಾಸ್ತಿ ತೆಳ್ಳು ಕೂಡ ಇರಬಾರ್ದು, ಹಾಗೆ ಜಾಸ್ತಿ ದಪ್ಪ ಕೂಡ ಇರಬಾರ್ದು. ನೋಡಿಕೊಂಡು ನೀವಿಲ್ಲಿ ಈ ರೀತಿ ಇದನ್ನು ಲಟ್ಟಿಸ್ಕೊಂಡು ತೊಗೋಬೇಕಾಗುತ್ತೆ. ಹೊರಗಡೆ ಹೋಗಿ ಅದು ಇದು ತಿನ್ನೋದಕ್ಕಿಂತ ಮನೆಯಲ್ಲೇ ಈ ರೀತಿ ಹೈಜಾನಿಕ್ ಆಗಿ ನೀವು ಮಾಡಿ ನೋಡಿ, ತುಂಬಾ ಕ್ರಿಸ್ಪಿಯಾಗಿರುತ್ತೆ. ಸೊ ಮಕ್ಕಳಿದ್ರೆ ಮಿಸ್ ಮಾಡದೆ ಒಂದು ಸಲ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ಅಂತೂ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಓಕೆ ನೋಡಿ, ಇವಾಗ ಸೈಡಿಂದೆಲ್ಲ ಸ್ವಲ್ಪನೇ ನಾನಿಲ್ಲಿ ಕಟ್ ಮಾಡಿ ತೆಗಿತಿದ್ದೀನಿ. ಈ ರೀತಿ ಕಟ್ ಮಾಡ್ಕೋಬೇಕು. ಜಾಸ್ತಿ ದಪ್ಪನೂ ಇಲ್ಲ, ಜಾಸ್ತಿ ತೆಳ್ಳ ಕೂಡ ಇಲ್ಲ, ಇದು ಮೀಡಿಯಮ್ ಆಗಿದೆ ಅಷ್ಟೇ. ಓಕೆ ನೋಡಿ, ನೀವು ನೋಡ್ತಿರ್ಬೋದು ನಾನು ಯಾವ ರೀತಿ ಕಟ್ ಮಾಡ್ಕೊತಿದ್ದೀನಿ ಅಂತ. ಈ ರೀತಿ ಕಟ್ ಮಾಡ್ಕೊಂಡು ಸೈಡಿಗೆಲ್ಲ ಸಪ್ರೇಟಾಗಿ ಮಾಡ್ತಿದ್ದೀನಿ. ಮತ್ತು ಈ ರೀತಿ ಕಟ್ ಮಾಡ್ಕೋಬೇಕು ನೋಡಿ, ಈ ರೀತಿ ಟ್ರಯಾಂಗಲ್ ಆಕಾರದಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಸೈಡ್ನಲ್ಲೂ ಎಣ್ಣೆ ಕೂಡ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಇವಾಗ ಎಲ್ಲನೂ ಇದೇ ರೀತಿ ಒಂದೇ ಸಲ ಮಾಡಿಟ್ಕೋಬೋದು. ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡು ನಾನಿಲ್ಲಿ ಎಣ್ಣೆ ಕೂಡ ಬಿಸಿಯಾಗಿದೆ. ನಾನು ಮೊದಲೇ ರೆಡಿ ಮಾಡುವಾಗ ಇಲ್ಲಿ ಎಣ್ಣೆ ಕೂಡ ಬಿಸಿ ಮಾಡೋದಕ್ಕೆ ಇಟ್ಟಿದ್ದ. ಇಲ್ಲಿ ಜಾಸ್ತಿ ಎಣ್ಣೆ ಬಿಸಿ ಇರಬೇಕು. ಬಿಸಿ ಇದ್ದಾಗ ಎರಡೂ ಕಡೆಗೆ ಕ್ರಿಸ್ಪಿ ಅಥವಾ ಗೋಲ್ಡನ್ ಬ್ರೌನ್ ಆಗೋ ತನಕ ಮಾಡಿ ತೊಗೋಬೇಕು. ನೀವು ತಿಂತಾಯಿದ್ರೆ ನಿಲ್ಲಿಸೋದೇ ಇಲ್ಲ, ಅಷ್ಟು ರುಚಿಯಾಗಿರುತ್ತೆ, ಅಷ್ಟೇ ಕ್ರಿಸ್ಪಿ ಕೂಡ.
ಮತ್ತು ಹೊರಗಡೆ ಹೋಗಿ ಬಜ್ಜಿ ಕಚೋರಿ ಸಮೋಸ ತಿನ್ನೋದಕ್ಕಿಂತ ಈ ರೀತಿ ಮನೆಯಲ್ಲೇ ಹೈಜೆನಿಕ್ಕಾಗಿ ಮಾಡಿ ನೋಡಿ, ಎಲ್ಲಕ್ಕಿಂತಲೂ ತುಂಬಾ ರುಚಿಯಾಗಿರುತ್ತೆ ಮತ್ತು ತುಂಬಾ ಸಿಂಪಲ್ಲಾಗಿ ಮಾಡ್ಕೋಬೋದು ಮತ್ತು ಗೋಧಿ ಹಿಟ್ಟು ಇರೋದ್ರಿಂದ ತುಂಬ ಹೆಲ್ದಿಯಾಗಿರುತ್ತೆ. ಇವಾಗ ನೋಡಿ ಎಷ್ಟು ಕ್ರಿಸ್ಪಿ ಬಂದಿದೆ ನೋಡಿ, ಹಾಗೆಯೇ ಗೋಲ್ಡನ್ ಬ್ರೌನ್ ಕೂಡ ಆಗಿದೆ. ಇದು ಎಷ್ಟು ಸೂಪರಾಗಿ ಬಂದಿದೆ ನೋಡಿ, ತುಂಬಾ ಗರಿ ಆಗಿತ್ತು. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಮಿಸ್ ಮಾಡಿದೆ, ಒಂದು ಸಲ ಟ್ರೈ ಮಾಡಿ ನೋಡಿ. ನಾವು ಸಮೋಸ ಕಚೋರಿ ತಿಂತೇವಲ್ಲ ಅದಕ್ಕಿಂತ ಸೂಪರಾಗಿರುತ್ತೆ ಈ ರೆಸಿಪಿ. ಸೆಕೆಂಡ್ ಬ್ಯಾಚ್ ಕೂಡ ನಾನಿಲ್ಲಿ ರೆಡಿ ಮಾಡ್ಕೊಂಡಿನಿ ಇವಾಗ. ಓಕೆ, ಎಲ್ಲ ಸೇರಿಸಿ ಇವಾಗ ನಾನು ಒಂದೇ ಸಲ ರೆಡಿ ಮಾಡಿ ಇಟ್ಕೊಂಡಿನಿ. ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ, ಹಾಗೆ ಎಷ್ಟು ಗರಿಯಾಗಿ ಬಂದಿದೆ ನೋಡಿ. ಇದು ಜಸ್ಟ್ ಟೊಮೊಟೊ ಕೆಚಪ್ ಇದ್ದರೆ ಹಾಗೆ ಕೂಡ ತಿನ್ಬೋದು, ಅಥವಾ ಟೊಮೊಟೊ ಕೆಚಪ್ ಇಲ್ಲ ಅಂದರೂ ಕೂಡ ನೀವು ಇದನ್ನು ಹಾಗೆ ಕೂಡ ತಿನ್ಬೋದು. ತುಂಬ ಗರಿಯಾಗಿರುತ್ತೆ. ಓಕೆ, ಈ ಸಿಂಪಲ್ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.